ಹಾಯ್ ಫ್ರೆಂಡ್ಸ್, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನನ್ನ ಜೀವನವು ಸಂಬಂಧಗಳ ಅರ್ಥವೇ ಬದಲಾಗುವಂತಹ ಒಂದು ವಿಚಿತ್ರ ಪಥವನ್ನು ತಲುಪುತ್ತದೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ. ನಾನು ಮದುವೆಯಾಗಿ ಈಗ 12 ವರ್ಷಗಳಾಗಿವೆ. ಆದರೆ ತಾಯಿಯಾಗುವ ಆ ದೊಡ್ಡ ಸಂತೋಷವನ್ನು ನಾನು ಇಂದಿನವರೆಗೂ ಅನುಭವಿಸಿರಲಿಲ್ಲ. ನನ್ನ ಕುಟುಂಬ ಮತ್ತು ನೆರೆಹೊರೆಯವರು ಪ್ರತಿದಿನ ಒಂದಲ್ಲ ಒಂದು ವಿಷಯವನ್ನು ಹೇಳುತ್ತಾ ನನ್ನನ್ನು ಮಾನಸಿಕವಾಗಿ ತುಂಬಾ ಕುಗ್ಗಿಸುತ್ತಿದ್ದರು. ಇದೆಲ್ಲದರ ನಡುವೆಯೂ ನನ್ನ ಪತಿ ಕಿರಣ್ ಯಾವಾಗಲೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದರು. ಆದರೆ ಒಂದು ದಿನ ಶಿವಣ್ಣ ಎಂಬ ಹೊಸ ವ್ಯಕ್ತಿ ನಮ್ಮ ಜೀವನ ಪ್ರವೇಶಿಸಿದನು. ಯಾವ್ದಾದ್ರು ವ್ಯವಹಾರ ಕೈ ಹಾಕೋದಾಗ್ಲಿ ಎಲ್ಲಾನು ನೋಡ್ತಿದ್ವಿ, ಬಟ್ ಯಾವ್ದೂ ಮುಂದುವರಿತಿರ್ಲಿಲ್ಲ. ಎಲ್ಲ ಅಲ್ಲಿಗೆ ಸ್ಟಾಪ್ ಆಗೋದು, ಎಲ್ಲ ನೋಡಿ ಸುಮ್ಮನಾಗ್ತಿದ್ವಿ. ಕಂಟಿನ್ಯೂಸ್ ಆಗಿ ಒಂದು ಒಳ್ಳೇದಾಗಿರೋದು ಅಂದ್ರೆ ಇಲ್ಲಿಗೆ ಬಂದ್ಮೇಲೆ. ನಾನು ಏನೇ ಕೇಳೋಕ್ಕಿಂತ ಮೊದಲು ಇಲ್ಲಿಗೆ ಬಂದಾಗಿಂದ ದೇವ್ರು ನಾನು ಕೇಳೋಕ್ಕಿಂತ ಮೊದಲೇ ಎಲ್ಲ ಕೊಟ್ಟಿದ್ದಾರೆ. ಫೇಸ್ಬುಕ್ ಅಲ್ಲಿ ನೋಡಿದೆ, ಬಂದೆ. ಅವಾಗಿಂತ ಈಗ ಹೆಲ್ತ್ ಎಷ್ಟೋ ಇಂಪ್ರೂವ್ ಆಗಿದೆ, ಪ್ರಾಬ್ಲಮ್ ಏನಿಲ್ಲ. ಈಗ ನಂಬ್ಕೊಂಡು ಬಂದಿರೋರ್ನಂತೂ ಕೈ ಬಿಡಲ್ಲ ಅನ್ನೋದು ನಂಗೂ ಒಂದು ನಂಬಿಕೆ ಇದೆ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ ಇಷ್ಟಪಟ್ಟವರು ನೆಮ್ಮದಿಯಾಗಲು ಸ್ತ್ರೀ ವಶೀಕರಣ, ಡೈವರ್ಸ್ ಪ್ರಾಬ್ಲಮ್, ಮದುವೆ, ಆರೋಗ್ಯ, ಸಂತಾನ, ಮಾಟಮಂತ್ರ ನಿವಾರಣೆ, ನಿಮ್ಮ ಜೀವನದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳಿಗೆ ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಪರಿಹಾರವನ್ನು ಮಾಡಿಕೊಟ್ಟಿರುತ್ತಾರೆ. ಗುರುಗಳಿಗೆ ಹಿಂದೆ ಕರೆ ಮಾಡಿ. ಮೊಬೈಲ್ ನಂಬರ್ 9611642526. ಅವನು ಬಂದ ಮೇಲೆ ನಮ್ಮ ಜೀವನದಲ್ಲಿ ಎಲ್ಲವೂ ತಲೆಕೆಳಗಾಯಿತು. ಸ್ನೇಹಿತರೆ, ನನ್ನ ಹೆಸರು ಕಾವ್ಯ. ನನ್ನ ಪತಿ ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದರು. ಆದರೆ ಮದುವೆಯಾದ ಹಲವು ವರ್ಷಗಳ ನಂತರವೂ ನಮಗೆ ಮಕ್ಕಳಿರಲಿಲ್ಲ. ಈ ನೋವು ನಮ್ಮನ್ನು ಸದಾ ಕಾಡುತ್ತಿತ್ತು. ಆಗಲೇ ಶಿವಣ್ಣ ಎಂಬ ವ್ಯಕ್ತಿ ಪರಿಚಯವಾದದ್ದು. ಸುಮಾರು 50 ವರ್ಷದ ಶಿವಣ್ಣ ನಮ್ಮ ನೆರೆಹೊರೆಗೆ ಬಂದನು. ಮೊದಲಿನಿಂದಲೂ ಅವನು ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದನು. ಅವನ ನೋಟದಲ್ಲಿ ಏನೋ ಒಂದು ನಿಗೂಢತೆಯಿತ್ತು. ನಂತರ ಕ್ರಮೇಣ ಅವನು ನನ್ನ ಗಂಡನೊಂದಿಗೆ ಸ್ನೇಹ ಬೆಳೆಸಿಕೊಂಡನು. ನಮ್ಮ ಮನೆಗೆ ಆಗಾಗ ಭೇಟಿ ನೀಡಲು ಪ್ರಾರಂಭಿಸಿದನು. ಅವನು ನನ್ನನ್ನು ವಿಶೇಷ ಕಣ್ಣಿನಿಂದ ನೋಡುತ್ತಿದ್ದಾನೆ ಎಂದು ನಾನು ಭಾವಿಸಲು ಪ್ರಾರಂಭಿಸಿದೆ. ಒಂದು ರಾತ್ರಿ ಕಿರಣ್ ಮನೆಯಲ್ಲಿ ಇಲ್ಲದಿದ್ದಾಗ ಶಿವಣ್ಣ ಇದ್ದಕ್ಕಿದ್ದಂತೆ ನಮ್ಮ ಮನೆಗೆ ಬಂದನು. ಆ ರಾತ್ರಿ ನಡೆದ ಘಟನೆ ನನಗೆ ತುಂಬಾ ನೋವುಂಟು ಮಾಡಿತು. ಅದು ನನ್ನ ಮೇಲೆ ಎಂದಿಗೂ ಮರೆಯಲಾಗದ ಗುರುತು ಬಿಟ್ಟಿತು. ಸ್ನೇಹಿತರೆ, ನನಗೀಗ 35 ವರ್ಷ ವಯಸ್ಸು. ನಾನು ಸುಂದರವಾಗಿದ್ದೇನೆ ಎಂದು ಎಲ್ಲರೂ ಹೇಳುತ್ತಾರೆ. ಬಾಲ್ಯದಿಂದಲೂ ನನ್ನ ಸೌಂದರ್ಯದ ಬಗ್ಗೆ ಅನೇಕ ಪ್ರಶಂಸೆಗಳು ಬಂದಿವೆ. ನೆರೆಹೊರೆಯವರು ನಾನು ಯಾವುದೋ ಶ್ರೀಮಂತ ಕುಟುಂಬಕ್ಕೆ ಸೊಸೆಯಾಗಿ ಹೋಗುತ್ತೇನೆ ಎಂದು ಆ ಸಮಯದಲ್ಲಿ ಹೇಳುತ್ತಿದ್ದರು. ನಮಗೆ 3 ಸಹೋದರಿಯರು ಮತ್ತು ಒಬ್ಬ ಸಹೋದರನಿದ್ದನು. ನಾನು ಎಲ್ಲರಿಗಿಂತ ಹಿರಿಯವಳು. ನಾವು ತುಂಬಾ ಬಡತನದಲ್ಲಿದ್ದೆವು. ನನ್ನ ತಂದೆ ಕಷ್ಟಪಟ್ಟು ಜೀವನ ಸಾಗಿಸುತ್ತಿದ್ದರು. ಅವರ ಎಲ್ಲಾ ಸಂಪಾದನೆಯೂ ನಮ್ಮ ಊಟಕ್ಕೆ ಸಾಕಾಗುತ್ತಿತ್ತು. ನನಗೆ 20 ವರ್ಷ ತುಂಬಿದರೂ ಮದುವೆಯ ಯೋಗ ಕೂಡಿ ಬಂದಿರಲಿಲ್ಲ. ನನ್ನ ತಂದೆ ನನ್ನನ್ನು ಬೇಗ ಮದುವೆ ಮಾಡಿಕೊಡಬೇಕೆಂದು ಬಯಸಿದ್ದರು. ಆದರೆ ವರದಕ್ಷಿಣೆ ಕೊಡಲು ನಮ್ಮ ಹತ್ತಿರ ಹಣವಿರಲಿಲ್ಲ. ನಮ್ಮ ಕುಟುಂಬವು ತೀವ್ರ ಸಂಕಷ್ಟದಲ್ಲಿತ್ತು. ನಾನು ಚಿಕ್ಕವಳಿದ್ದಾಗಲೇ ನನ್ನ ತಾಯಿ ನಿಧನರಾದರು. ನನ್ನ ತಮ್ಮ ಓದನ್ನು ಬಿಟ್ಟು ಕೆಲಸಕ್ಕೆ ಹೋಗಬೇಕಾದ ಅನಿವಾರ್ಯತೆ ಎದುರಾಯಿತು. ನಾನು ಕೂಡ ಮಕ್ಕಳಿಗೆ ಪಾಠ ಮಾಡುವ ಮೂಲಕ ಮನೆಗೆ ಸಹಾಯ ಮಾಡಿದೆ. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಒಂದು ದಿನ ನನ್ನ ತಂದೆ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾಗಿ ನಮ್ಮನ್ನು ಬಿಟ್ಟು ಹೋದರು. ನಂತರ ನಾವು 4 ಒಡಹುಟ್ಟಿದವರು ಅನಾಥರಾದೆವು. ನಮ್ಮ ವಿದ್ಯಾಭ್ಯಾಸ ಕೂಡ ಅಲ್ಲಿಗೆ ನಿಂತುಹೋಯಿತು. ಒಂದು ದಿನ ನನ್ನ ಚಿಕ್ಕಮ್ಮ ಬಂದು ಒಂದು ಸಂಬಂಧದ ಬಗ್ಗೆ ಹೇಳಿದರು. ಹುಡುಗನ ಕುಟುಂಬ ಚೆನ್ನಾಗಿತ್ತು. ಆದರೆ ನಾವು ವರದಕ್ಷಿಣೆ ಕೊಡಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದೆವು. ಅದೃಷ್ಟವಶಾತ್ ಅವರು ಒಪ್ಪಿದರು. ಆ ಹುಡುಗನೇ ಕಿರಣ್. ಅವನು ಸರ್ಕಾರಿ ಕೆಲಸದಲ್ಲಿದ್ದನು ಮತ್ತು ಗುಣವಂತನಾಗಿದ್ದನು. ನನ್ನ ಮದುವೆಯ ಸಮಯದಲ್ಲಿ ಚಿಕ್ಕಮ್ಮ ಒಂದು ಮಾತು ಹೇಳಿದ್ದರು. ಅತ್ತೆ ಮನೆಯಲ್ಲಿ ಏನೇ ಆದರೂ ಸಹಿಸಿಕೊಂಡು ಬಾಳಬೇಕು, ಹಿಂತಿರುಗಿ ಬರಬೇಡ ಎಂದಿದ್ದರು. ನಾನು 23ನೇ ವಯಸ್ಸಿನಲ್ಲಿ ಹೊಸ ಮನೆಗೆ ಅನೇಕ ಕನಸುಗಳೊಂದಿಗೆ ಬಂದೆ. ಕಿರಣ್ ನನ್ನನ್ನು ಒಬ್ಬ ಸ್ನೇಹಿತನಂತೆ ಅರ್ಥ ಮಾಡಿಕೊಂಡರು. ಕಾಲಕ್ರಮೇಣ ನಮ್ಮ ಪ್ರೀತಿ ಗಾಢವಾಯಿತು. ಅಂತಹ ಪತಿಯನ್ನು ಪಡೆದಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆಯಿತ್ತು. 6 ವರ್ಷಗಳು ಕಳೆದ ನಂತರ ಮನೆಯಲ್ಲಿ ಮಗುವಿನ ಬಗ್ಗೆ ಒತ್ತಡ ಶುರುವಾಯಿತು. ನಾವು ಎಷ್ಟೇ ಪ್ರಯತ್ನಿಸಿದರೂ ಫಲ ನೀಡಲಿಲ್ಲ. ಅತ್ತೆಯವರು ನನ್ನನ್ನು ಬಂಜೆ ಎಂದು ಹೀಯಾಳಿಸಲು ಪ್ರಾರಂಭಿಸಿದರು.
ನನ್ನ ಅತ್ತಿಗೆಗೆ ಮದುವೆಯಾದ 2 ವರ್ಷಕ್ಕೆ ಮಗುವಾಯಿತು. ಆಮೇಲೆ ನನ್ನ ಪರಿಸ್ಥಿತಿ ಇನ್ನೂ ಹದಗೆಟ್ಟಿತು. ಯಾವುದೇ ಶುಭ ಸಮಾರಂಭಗಳಿಗೆ ನನ್ನನ್ನು ಕರೆಯುತ್ತಿರಲಿಲ್ಲ. ನಾನು ಅಪಶಕುನ ಎಂಬಂತೆ ಎಲ್ಲರೂ ನೋಡುತ್ತಿದ್ದರು. ಅತ್ತಿಗೆ ಕೂಡ ನನ್ನನ್ನು ನೋವುಂಟು ಮಾಡುವ ಮಾತುಗಳಿಂದ ಚುಚ್ಚುತ್ತಿದ್ದಳು. ಒಂದು ದಿನ ನನ್ನ ಅತ್ತೆ ಕಿರಣ್ಗೆ ಬೇರೆ ಮದುವೆ ಮಾಡಲು ನಿರ್ಧರಿಸಿದರು. ನೇಹಾ ಎಂಬ ಹುಡುಗಿಯ ಜೊತೆ ಮದುವೆ ನಿಶ್ಚಯವಾಯಿತು. ಆಗ ಕಿರಣ್ ದೃಢವಾಗಿ ನಿಂತರು. ನಾನು ಕಾವ್ಯಳನ್ನು ಬಿಟ್ಟು ಬದುಕಲಾರೆ, ನಾವು ಈ ಮನೆಯನ್ನು ಬಿಟ್ಟು ಹೋಗುತ್ತಿದ್ದೇವೆ ಎಂದು ಹೇಳಿ ನನ್ನನ್ನು ಬಾಡಿಗೆ ಮನೆಗೆ ಕರೆತಂದರು. ಆ ಮನೆಯ ಮಾಲೀಕನೇ ಶಿವಣ್ಣ. ಕಿರಣ್ ಇಲ್ಲದ ಸಮಯದಲ್ಲಿ ಅವನು ನನ್ನನ್ನು ನೋಡುವುದನ್ನು ನಾನು ಗಮನಿಸಿದೆ. ಆರಂಭದಲ್ಲಿ ಅವನು ಸಹಾಯ ಮಾಡುವಂತೆ ನಟಿಸಿದರು. ಅವನ ಕಣ್ಣುಗಳಲ್ಲಿ ಬೇರೆಯದೇ ಆಲೋಚನೆಯಿತ್ತು. ಒಂಟಿಯಾಗಿದ್ದ ಶಿವಣ್ಣ ತನಗೂ ಅಡಿಗೆ ಮಾಡಿ ಹಾಕಲು ಕಿರಣ್ ಬಳಿ ಕೇಳಿಕೊಂಡನು. ಒಂದು ದಿನ ಶಿವಣ್ಣ ಮತ್ತು ಕಿರಣ್ ಮದ್ಯಪಾನ ಮಾಡುತ್ತಿದ್ದಾಗ ನನ್ನನ್ನು ಕುಡಿಯುವಂತೆ ಒತ್ತಾಯಿಸಿದರು. ಆ ಅಮಲಿನಲ್ಲಿ ಏನೋ ಹೊಸ ಬದಲಾವಣೆಗಳು ಆದವು. ಶಿವಣ್ಣನ ನಡವಳಿಕೆ ಮಿತಿ ಮೀರುತ್ತಿದ್ದರೂ ಕಿರಣ್ ಅದನ್ನು ವಿರೋಧಿಸಲಿಲ್ಲ. ಇದು ನನಗೆ ತುಂಬಾ ಆಶ್ಚರ್ಯ ಮತ್ತು ಆತಂಕ ಉಂಟುಮಾಡಿತು. ದಿನಗಳು ಕಳೆದಂತೆ ಶಿವಣ್ಣನ ಹಸ್ತಕ್ಷೇಪ ಹೆಚ್ಚಾಯಿತು. ಕಿರಣ್ ಇಲ್ಲದಿದ್ದಾಗ ಅವನು ನನ್ನ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದನು. ಅಜಯ್ಗೆ ಮೋಸ ಮಾಡುವುದು ನನಗೆ ಇಷ್ಟವಿರಲಿಲ್ಲ. ಆದರೆ ಶಿವಣ್ಣ ಒಂದು ದಿನ ನನಗೆ ಒಂದು ವೈದ್ಯಕೀಯ ವರದಿಯನ್ನು ತೋರಿಸಿದನು. ಅದು ಕಿರಣ್ ಅವರ ರಿಪೋರ್ಟ್ ಆಗಿತ್ತು. ಆ ವರದಿಯಲ್ಲಿ ಕಿರಣ್ ಅವರಿಗೆ ತಂದೆಯಾಗುವ ಸಾಮರ್ಥ್ಯವಿಲ್ಲ ಎಂದು ಇತ್ತು. ಇಷ್ಟು ವರ್ಷಗಳ ಕಾಲ ಈ ಸತ್ಯವನ್ನು ಮುಚ್ಚಿಟ್ಟು ನನ್ನನ್ನು ನಿಂದಿಸುತ್ತಿದ್ದ ಸಮಾಜಕ್ಕೆ ಕಿರಣ್ ಬಾಯಿ ಮುಚ್ಚಿಸಿರಲಿಲ್ಲ. ಶಿವಣ್ಣ ಈ ಸತ್ಯವನ್ನು ಹೇಳಿದಾಗ ನನ್ನ ಕಣ್ಣಲ್ಲಿ ಕಣ್ಣೀರು ಬಂತು. ನಾನು ಕಿರಣ್ ಅವರನ್ನು ಈ ಬಗ್ಗೆ ಪ್ರಶ್ನಿಸಿದೆ. ಕಿರಣ್ ಅಳುತ್ತಾ ಕ್ಷಮೆಯಾಚಿಸಿದರು. ನಿನ್ನನ್ನು ಕಳೆದುಕೊಳ್ಳುವ ಭಯದಿಂದ ಸುಳ್ಳು ಹೇಳಿದೆ. ಸಮಾಜಕ್ಕೆ ಉತ್ತರ ನೀಡಲು ಶಿವಣ್ಣನ ಸಹಾಯ ಕೇಳಿದೆ ಎಂದರು. ಅವರ ಪ್ರೀತಿ ಮತ್ತು ಪರಿಸ್ಥಿತಿಯನ್ನು ಕಂಡು ನಾನು ಮೌನವಾದೆ. ನಂತರ ಶಿವಣ್ಣ ನಮ್ಮ ಕುಟುಂಬದ ಅವಿಭಾಜ್ಯ ಅಂಗವಾದನು. ಕೆಲವೇ ದಿನಗಳಲ್ಲಿ ನಾನು ಗರ್ಭಿಣಿಯಾದೆ. ಮಗು ಜನಿಸಿದಾಗ ನನ್ನನ್ನು ನಿಂದಿಸುತ್ತಿದ್ದವರೆಲ್ಲ ಬಾಯಿ ಮುಚ್ಚಿದರು. ಈಗ ಶಿವಣ್ಣ, ಕಿರಣ್ ಮತ್ತು ನಾನು ಒಟ್ಟಾಗಿ ಬದುಕುತ್ತಿದ್ದೇವೆ. ಶಿವಣ್ಣ ನನ್ನ ಮಗುವಿನ ಎಲ್ಲಾ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಿದ್ದಾನೆ. ನಮ್ಮ ಈ ವಿಭಿನ್ನ ಜೀವನದಲ್ಲಿ ನಾನೀಗ ಸಂತೋಷವಾಗಿದ್ದೇನೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.